ಎಂಕಲ್ನ ಶಾಲೆ ಸುಮಾರು 75 ವರ್ಷ ದುಂಬು ಈ ಓಡ್ತ ಗಣ್ಯರ ನಿರ್ಮಾಣ ಆತು ಹಂತ ಹಂತವಾತ್ ಬೆಳವಣಿಗೆ ಆವಂತು ಈತ 75ನೇ ವರ್ಷಡು ಅಮೃತ ಮಹೋತ್ಸವ ಓಡ್ತಗ್ನ ಸಹಕಾರದ ಒಟ್ಟುಗು ಮುಲ್ತ ಅಧ್ಯಾಪಕ ವೃಂದದ ಒಂಜಿ ಎಡ್ಡೆ ಉಮೇದಿತ್ ನಡೆದ ಅವರಾಗ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಂದುಲ್ಲ ಐಕ್ ಊರ್ತಗ್ಲ ಮಸ್ತ್ ಮಾತ ಹಿರಿಯರು ಮರ ಸ್ಥಳದಾನ ಮಲ್ತದ್ದು ಒಂಜಿ ಬಿಲ್ಡಿಂಗ್ ಮಲ್ಪುಡಂಡ ಊರ್ದಾಗ್ಲ ಹಿರಿಯರ್ನ ಮಸ್ತ್ ಆಯ್ತು ಸಹಕಾರ ಕೊರೋದು ಅವೇ ಮುಖಾಂತರ ದುಂಬು ಪೋದು ಇದು 75 ವರ್ಷ ಆನಾಗ ಎನ್ನ ಏನು ಶಿಕ್ಷಣ ಮಲ್ತನ ಮೂಲೆ ಎನ್ನ ಜೋಕುಲ ಶಿಕ್ಷಣ ಮಲ್ತನ ಮೂಲೆ ಆ ಜೋಕುಲ ಶಿಕ್ಷಣದ ಸಮಯ ಮುಲ್ಪ ಅಧ್ಯಾಪಕರ ಕೊರತೆ ಇತ್ತಿಂದೆ ಆ ಕೊರತೆನ ನೀಗಿಸಪ್ನ ಪೊರ್ತುಗು ಗೋಪಾಲ ಮಾಷ್ ಮುಲ್ಪ ಇತ್ತ ಮುಖ್ಯೋಪಾಧ್ಯಾಯ ಆತಿತ್ತು ನಂಚಿನ ಗೋಪಾಲ ಮಾಷ್ ಡೆಪ್ಯೂಷನ್ ಬರ್ತದೆ ಮುಲ್ಪನೆ ಆರೆಗ್ ಬರ್ತಿ ಆತು ಪಂಡ ಮುಲ್ಪನೆ ಪರ್ಮನೆಂಟ್ ಆಯ್ರೆ ಅಂದಾಂಡ್ ಮುಖ್ಯೋಪಾಧ್ಯಾಯರ ಸಂಗಡ ಇತ್ತದು ಐನದ ಬುಕ್ಕ ಎಡ್ಡೆ ಉತ್ತಮ ರೀತಿದ ಅಭಿವೃದ್ಧಿ ಆವೊಂದು ಪೋತು ಇತ್ತ 75 ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಲ್ಪರ ಇಂಕಲ ಊರ್ದಾಗ್ಲ ಸಹಕಾರದೊಟ್ಟು ಭಾರಿ ಸಂತೋಷಗಳು ಇಂಕಲ ಕೆಲಸ ಮಾಡಿದಂತ ಅಂಚನೆ ಎಂಕ್ಲೆಗ್ ಈ ಕೆಲವು ಜವಾಬ್ದಾರಿನೇ ನಿಭಾಯಿಸವರ ಕೊಡ್ತೀರಿ ಆ ಮುಖಾಂತರ ಒಂದೊಂದು ಎಂಕಲ್ನ ಊರುಗ್ಲ ಅಂಚನೆ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಒಟ್ಟಿಗೂ ಒಟ್ಟಿಗೆ ಎಂಕಲ ದಾನೆ ಮಾಡಿ ಊರಿನ ಸಂಘಟನೆ ಕಟ್ಟುವಂತು ನಿಸರ್ಗ ಯೋಜನೆ ಮಂಡಲ ಬಂದು ಸಂಘಟನೆ ಕಟ್ಟುವಂತು ಸಾಮಾಜಿಕ ಕಾರ್ಯದ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಂತು ಐಟು ಸಂಪೂರ್ಣ ಸಹಭಾಗಿತ್ವ ದೆತ್ತಂತು ಈ ಅಮೃತ ಮಹೋತ್ಸವ ನಮ್ಮ ಊರು ಎಂಕಲ್ನ ಊರ್ದ ವಿಷಯ ಬಂದ ವಿಷಯ ಎಂಕಲ ಸಹಭಾಗಿತ್ವ ದೆತ್ತಂತು ಆ ಮುಖಾಂತರ ಐತೆ ಕೆಲವು ಕೆಲಸಗಳು ಎಂಕಲ ದೆಕ್ಕುದುಂಬೆ ಕೆಲವು ಕಾರ್ಯಕ್ರಮ ಮಲ್ಪನಾಗಲ್ಲ ಸಕ್ರಿಯವಾಗಿ ಸವಂತು ಈ ದೆಟ್ಲ ಈತ ಅಲಂಕಾರದ ವ್ಯವಸ್ಥೆ ಇಪ್ಪು ಅಥವಾ ಈ ತರ ಸುಮಾರು ವ್ಯವಸ್ಥೆಗಳೇನು ಜವಾಬ್ದಾರಿಯನ್ನು ಕೊಡ್ತೀರಿ അതിന് ಮನಪೂರ್ವಕ ಎಂಕಲ ಮಲ್ಪರ ರೆಡಿ ಇಲ್ಲ ಈ ಶಾಲೆದ ಹಳೆ ವಿದ್ಯಾರ್ಥಿ ಐತೆ ಅಮೃತ ಮಹೋತ್ಸವದ ಸಂದರ್ಭ ಶಾಲೆ ಏತು ಖುಷಿ ಆಗುವುದು. ನಾನು ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಮತ್ತು ನನ್ನ ಕುಟುಂಬಸ್ಥರೆಲ್ಲರೂ ಅತಿ ಹೆಚ್ಚು ಸದಸ್ಯರು ಕುಟುಂಬದ ಸದಸ್ಯರು ಈ ಶಾಲೆ ಹಳೆ ವಿದ್ಯಾರ್ಥಿಗಳು. ನಾನು ಈ ಶಾಲೆಯಲ್ಲಿ ಕಲಿತಂತ ಈ ಶಾಲೆಗೆ ನನಗೆ ಒಂದು ಈಗ ಯೋಗ ಸಿಕ್ಕಿದೆ. ನಾನು ಈ ಶಾಲೆಗೆ ಒಂದು ಕೃತಜ್ಞತಾ ಭಾವವನ್ನು ಈಗ ಶಾಲೆಗೆ 75 ವರ್ಷ ಸಂವತ್ಸರದಲ್ಲಿ ಇರುವಾಗ ಒಂದು ಅಮೃತ ಮಹೋತ್ಸವವನ್ನು ಭಾರಿ ಯಶಸ್ವಿಯಾಗಿ ನಡೆಸುವಂತ ಯೋಗ ನಮ್ಮ ಎಲ್ಲರಿಗೆ ಸಿಕ್ಕಿದೆ. ಇದರ ಮುಖ್ಯ ಜವಾಬ್ದಾರಿಯನ್ನು ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು ವಹಿಸಿಕೊಂಡಿದ್ದಾರೆ. ಅಂದ್ರೆ ಅವರು 2007ರ ನಂತರ ಈ ಶಾಲೆಗೆ ಬಂದ ನಂತರ ಈ ಶಾಲೆ ಬಹಳ ಉನ್ನತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಅದೇ ರೀತಿ ಈ ಒಂದು ಮುತುವರ್ಜಿ ತೆಗೆದುಕೊಂಡು ಅಮೃತ ಮಹೋತ್ಸವವನ್ನು ಮಾಡುವ ಅಂತ ಹೇಳಿ ನಮ್ಮೆಲ್ಲರನ್ನ ಕರೆದವರು ಇಲ್ಲಿ ಮೀಟಿಂಗ್ ಮಾಡಿ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡುವ, ತಿಂಗಳಿಗೆ ಒಂದು ಕಾರ್ಯಕ್ರಮಗಳ ಸಮಿತಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅವರ ಜೊತೆಯಾಗಿ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರೆ ಅವರ ಜೊತೆಯಾಗಿ ನಾನು ಕಾರ್ಯದರ್ಶಿಯಾಗಿ ಕಾರ್ಯವನ್ನು ಮಾಡ್ತಿದ್ದೇನೆ. ಆದ್ರೆ ನಮ್ಮ ಕಾರ್ಯವು ಕಿಂಚಿತ್ತು, ಅವರ ಕಾರ್ಯ ಬಹಳ ಇದೆ. ಆದ್ರೆ ನಮಗೆಲ್ಲ ಈಗ ಶಾಲೆಯನ್ನು ಕಟ್ಟಿ ಬೆಳೆಸಿದಂತ ನಮಗೆಲ್ಲ ಅಕ್ಷರ ಜ್ಞಾನ, ಪ್ರಪಂಚ ಜ್ಞಾನವನ್ನು ಕೊಟ್ಟಂತ ಈ ಶಾಲೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ಸಮಯ ಇದು. ಇದನ್ನು ನಾವು ಸಮಯಕ್ಕೆ ಸರಿಯಾಗಿ ಉಪಯೋಗಿಸಿಕೊಳ್ತೇವೆ. ಮತ್ತು ಈ ಶಾಲೆಗೆ ಅಭಿವೃದ್ಧಿಗೆ ಬೇಕಾಗಿ ನಮ್ಮ ಕಡೆಯಿಂದ ನಾವೊಂದು ಸಂಘಟನೆಯಲ್ಲಿ ಕಾರ್ಯವನ್ನು ಮಾಡ್ತಿದ್ದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಕಲ್ತ್ಕೊಂಡು ಬಂದವರು ನಾವು ಅದಕ್ಕೋಸ್ಕರ ನಾವೊಂದು ಸಂಘಟನೆಯಲ್ಲಿ ಊರಲ್ಲಿ ಕಟ್ಟಿಕೊಂಡಿದ್ದೇವೆ, ನಿಸರ್ಗ ಯೋಜನೇತರ ಮಂಡಲ ರಿಜಿಸ್ಟರ್ ಬರಂಗೆ ಅಂತ. ಈ ಸಂಘಟನೆಯ ಒಂದು ಸಹಭಾಗಿತ್ವ ಕೂಡ ಈ ಒಂದು ಅಮೃತ ಮಹೋತ್ಸವ ಸಮಿತಿಯ ಜೊತೆಯಾಗಿ ನಾವು ಸಾಕ್ತಿದ್ದೇವೆ. ಅದರಿಂದ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಷ್ಟಮಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಅದರ ಜೊತೆಗೆ ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ಒಂದು 108 ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ಬ್ಲಡ್ ದಾನವನ್ನು ಮಾಡಿದ್ದಾರೆ. ಅದು ಕೂಡ ನಿಸರ್ಗದ ಸಹಭಾಗಿತ್ವ ಉಂಟು. ಇದರ ಜೊತೆಗೆ ಈ ಒಂದು 2 ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ಏನೆಲ್ಲ ಕಾರ್ಯಗಳುಂಟು ಅದರಲ್ಲಿ ಶಕ್ತಿ ಮೀರಿ ನಾವು ಈ ಕೆಲಸವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಭಾರಿ ಖುಷಿ ಆಗ್ತದೆ ಈ ಶಾಲೆಗೆ ಬರುವುದು. ನಮ್ಮ ಶಾಲೆಯನ್ನು ಈ ಅಧ್ಯಾಪಕರಿಂದ ನಮ್ಮನ್ನು ಗೌರವಿಸುವಂತಹ ಕೆಲಸಗಳೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಆದರೆ ನಮಗೆ ಕೂಡ ಖುಷಿ ಇದೆ. ಥ್ಯಾಂಕ್ ಯು.